ಹುಕ್ಕೇರಿ ತಾಲೂಕು ಬಿಜೆಪಿ ಕಾರ್ಯಕರ್ತರ ಸಭೆಯನ್ನ ಉದ್ದೇಶಿಸಿ ರಮೇಶ್ ಕತ್ತಿ ಭಾಷಣ ಮಾಡಿದ್ರು. ಕ್ಷೇತ್ರದ ಜನರ ಒತ್ತಾಯದ ಮೇರೆಗೆ ಸಭೆ ಮಾಡಿದ್ದೇವೆ. ನಿಖಿಲ್ ಕತ್ತಿ ಸೂಚನೆ ಮೇರೆಗೆ ಸಭೆ ಆಯೋಜನೆ ಮಾಡಲಾಗಿದ್ದು, ನಾವು ಅಪೇಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಜನ ಸಭೆಗೆ ಬಂದಿದ್ದೀರಿ. ನನಗೆ ಸಂತಸ ತಂದಿದೆ. ಬಹಳ ಜನರಲ್ಲಿ ರಮೇಶ್ ಕತ್ತಿ ಮೌನ ಏಕೆ ಎಂದು ಪ್ರಶ್ನೆ ಇತ್ತು. ರೈತರ ಕುಟುಂಬದಲ್ಲಿ ಒಂದು ಎತ್ತು ತೀರಿ ಹೋದರೆ ಇನ್ನೊಂದು ಎತ್ತು ಸುಧಾರಿಸಲು ಸಮಯ ಹಿಡಿಯುತ್ತೆ. ಹಾಗೆಯೇ ನಮ್ಮ ಅಣ್ಣನ ನಿಧನದ ದುಃಖದಿಂದ ಹೊರಬರಲು 2 ವರ್ಷ ಬೇಕಾಯಿತು. ಅದರಂತೆ ಸಹೋದರ ಉಮೇಶ್ ಕತ್ತಿ ನಿಧನದಿಂದ ನನ್ನ ಮನಸ್ಸಿಗೆ ತುಂಬಾ ಘಾಸಿಯಾಗಿತ್ತು. ಅಣ್ಣನ ನಿಧನದಿಂದ ಶಕ್ತಿ ಕುಸಿಯಿತು ಎಂದು ರಮೇಶ್ ಕತ್ತಿಯವರು ಅಳಲು ತೋಡಿಕೊಂಡ್ರು. ಇವತ್ತು ಭಾರತೀಯ ಜನತಾ ಪಕ್ಷದ ಹುಕ್ಕೇರಿ ತಾಲೂಕಿನ ಕಾರ್ಯಕರ್ತರ ಸಭೆಯನ್ನು ಪ್ರಮುಖರು, ಯುವಕರು, ಮಹಿಳೆಯರ ಸಭೆಯನ್ನು ಇವತ್ತು ದಿವಸ ಕಾರ್ಯಕರ್ತರ ಸಭೆಯನ್ನು ಮಾಡಿದೆ. 2 ವರ್ಷಗಳಿಂದ ಈ ಸಭೆ ಮಾಡಿರಕ್ಕಿಲ್ಲ. ನಿಖಿಲ್ ಕತ್ತಿಯವರು ಶಾಸಕರಾದ ನಂತರ ಏನು ಅಭಿವೃದ್ಧಿಪರ ಕೆಲಸಗಳಾಗಿದ್ದವು, ಇನ್ನೂ ಯಾವ ಭಾಗದಾಗ ಆಗಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದ್ದೀವಿ. ಜೊತೆಗೆ ಒಂದು 8-10 ತಿಂಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ಸಹಕಾರಿ ಕ್ಷೇತ್ರದ ಕೆಲವಷ್ಟು ಬದಲಾವಣೆಗಳಾದ್ರ ಬಗ್ಗೆ ಕಾರ್ಯಕರ್ತರಲ್ಲಿ ಚರ್ಚೆ ಮಾಡಿದ್ದೀವಿ. ಬರುವಂಥ ದಿನಮಾನದಲ್ಲಿ ಅದರ ಬಗ್ಗೆ ತಾವು ತಾಲೂಕಿನ ಹಿರಿಯರು, ಪ್ರಮುಖರು ಎಲ್ಲರೂ ಕೂಡ ನಿರ್ಣಯ ಮಾಡಬೇಕು ಅನ್ನೋಂಥ ಸಲಹೆ ಸೂಚನೆಗಳನ್ನು ಸಾಕಷ್ಟು ಕಾರ್ಯಕರ್ತರು ಕೊಟ್ಟಿದ್ದಾರೆ. ಮತ್ತು ತಾವು ಎಲ್ಲ ಬಹುಶಃ ಒಳಗಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಸಭೆ ಭಾಳ ಯಶಸ್ವಿಯಾಗಿದೆ. ವಿಶೇಷವಾಗಿ ನಾನು ಒಂದು 1500ರಿಂದ 2000 ಜನ ಕೂಡಬಹುದು ಅನ್ನುವಂಥ ಒಂದು ಅಂದಾಜನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಇವತ್ತು ನೋಡಿದರೆ ಬಹುಶಃ ನನ್ನ ಅಂದಾಜಲ್ಲಿ 5000ಕ್ಕಿಂತಲೂ ಹೆಚ್ಚು ಜನ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಭಾಳ ಸಂತೋಷವಾಗಿದೆ. ಎಲ್ಲ ಕಾರ್ಯಕರ್ತರಿಗೆ ಯಾವ ಗಾಡಿ ಕೂಡ ಏನೂ ಕೊಡಲ್ದೆ ಅವ್ರದ್ದೇ ತಮ್ಮದೇ ಒಬ್ಬ ಕಾರ್ಯಕರ್ತರು ನಿಷ್ಠೆಯನ್ನು ಇಟ್ಟುಕೊಂಡು ತಾಲೂಕಾ, ಸಂಸ್ಥೆ, ಪಕ್ಷ ಇವೆಲ್ಲ ದೃಷ್ಟಿಯಿಂದ ಇಟ್ಕೊಂಡು ಅವರಾಗಿ ತಮ್ಮ ಖುದ್ದು ಖರ್ಚಿನಲ್ಲಿ ಬಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಊಟೋಪಚಾರ ಮಾಡ್ಕೊಂಡು ಹೋಗಿದ್ದಕ್ಕೆ ಕಾರ್ಯಕರ್ತರಿಗೆ ಪಕ್ಷದ ಪರವಾಗಿ, ನನ್ನ ವೈಯಕ್ತಿಕವಾಗಿ, ಕತ್ತಿ ಕುಟುಂಬದ ಪರವಾಗಿ ಅಥವಾ ಪಕ್ಷದ ವರಿಷ್ಠರ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸರ್, ಎಲ್ಲೋ ಒಂದು ಕಡೆ ಸ್ವಪಕ್ಷದವರೇ ನಿಮಗೆ ಮೋಸ ಮಾಡ್ತಾ ಇದ್ದಾರೆ. ಸ್ವಪಕ್ಷದವರಿಂದ ದೂರ ಇಡ್ರದು. ಹಡದ ಮಕ್ಕಳಿಂದ ಅವು ಆಪಗಾಗತ್ತೈತಿ, ಅದು ನನ್ನ ದುರ್ದೈವ. ಅದನ್ನು ನಾವು ಕಂಡು ನೋಡಾಕತ್ತೀವಿ. ಅದು ಆಗಬಾರ್ದು ಅನ್ನೋಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಇನ್ನು ಈ ಮಣಿಗೋಳದಾಗ ಹೆತ್ತ ಮಕ್ಕಳನ್ನ ಅವಾಪನ ನೋಡೋಂಥ ಸಂದರ್ಭದಾಗ ಈ ಸಮುದ್ರದಂಥ ಪಕ್ಷ ಭಾರತೀಯ ಜನತಾ ಪಕ್ಷ 10 ಬಹುಶಃ ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷ. ಇದಕ್ಕೆ ಇವತ್ತಿನ ದಿವಸ ಸ್ವಪಕ್ಷದವರಿಂದ ಆಗೈತೆ ಅನ್ನೋದ್ರೆ ಅದ್ರೊಳಗೆ ಅನುಮಾನನೇ ಇಲ್ಲ. ಸ್ವಪಕ್ಷದವ್ರದ್ದು ಆಗೈತಿ. ಏನು ಹೇಳ್ತೀರಾ ಸರ್? ಜನತೆಗೆ ನಿಮ್ಮ ಮೇಲೆ ತುಂಬ ವಿಶ್ವಾಸ ಇಟ್ಕೊಂಡಿದ್ದಾರೆ, ನಮ್ಮ ಸಾಹುಕಾರರಿಗೆ ಮೋಸ ಆಗ್ತಾ ಇದೆ ಅಂತೇಳಿ ಜನರು ಮಾತಾಡ್ತಾ ಇದ್ದಾರೆ ಸರ್. ಅವಶ್ಯವಾಗಿ ತಾವು ಹೇಳುವಂಥ ಪ್ರಶ್ನೆ, ರಮೇಶ್ ಕತ್ತಿ ಅವರಿಗೆ ಮೋಸ ಆಗ್ತಾ ಇದೀನೋ, ಬಲಿಪಶು ಮಾಡ್ತಾ ಇದ್ದಾರೋ ಅಥವಾ ಯೂಸ್ ಆ್ಯಂಡ್ ಥ್ರೋ ಮಾಡಾಕತ್ತಾರೋ, ಏನು ಮಾಡಾಕತ್ತಾರೋ ಗೊತ್ತಿಲ್ಲ. ಬಟ್ ರಮೇಶ್ ಕತ್ತಿಗೆ ಒಂದು ರೀತಿ ದೊಡ್ಡ ಅನ್ಯಾಯ ಆಗತ್ತೈತೆ ಅನ್ನೋದು ನಮ್ಮ ಕಾರ್ಯಕರ್ತರ ಮನಸ್ಸಿನಾಗ ಐತಿ. ಕರ್ನಾಟಕದಾಗ ಅನ್ನಂಗಿಲ್ಲ. ಮೊದಲು ಅವ್ರದ್ದು ಮುಗಿಸ್ತಾನ, ಅವ್ರದ್ದು ಮುಗಿಸಿದ ನಂತರ ನಿಮ್ಗೆ ಹೇಳ್ತೀನಿ. ನೀವೇನು ಕೇಳ್ರಿ. ಈಗ ಮತಕ್ಷೇತ್ರದಲ್ಲಿ ಜನರು ಮಾತಾಡುವಂತಾಗಿದೆ. ಅದು ಅದಕ್ಕಾಗಿ ನಾನು ಹೇಳಿದ್ನೆ, ನಮ್ಮ ಅಣ್ಣ ತೀರಿ ಹೋದ ನಂತರ ಈಗ ಹೊಲಗೊಳದಾಗ 2 ಎತ್ತುಗಳು ಇರ್ತಾವೆ. ಒಂದು ಎತ್ತು ತೀರಿ ಹೋದ ನಂತರ ಇನ್ನೊಂದು ಎತ್ತಿಗೆ ಸಾವರ್ಸ್ಕೊಳ್ಬೇಕಾದ್ರೆ 1 ವರ್ಷ 2 ವರ್ಷ ತೊಗೊಳ್ತದೆ. ನಾವಿಬ್ಬರು 60 ವರ್ಷ ಕೂಡಿ ಬಂದವ್ರು ಇಬ್ಬರು. ನಾವು ಹೋದ್ಕೊಳ್ಳಿ ಒಂದು ಸ್ವಲ್ಪ ಎದ್ದು ನಿಲ್ಕೊಳಕ್ಕೆ ತ್ರಾಸ ಆಯ್ತು, ಸ್ವಲ್ಪ ತಡ ಆಗೈತಿ. ಇನ್ನು ಬಹುಶಃ ಅವರು ಭಾವಿಸ್ತಾರೆ ತಿಳಿದನ್ನು. ಅದ್ರ ಸಲುವಾಗಿ ನಾವು ತಡ ಆದರೂ ಸಹಿತ ದೇರಾಯಿತು ಬಿ ದುರಸ್ತಾಯಿ ಅನ್ನೋಂಥ ದೃಷ್ಟಿಯಲ್ಲಿ ಇವತ್ತು ಕಾರ್ಯಕರ್ತರ ಸಭೆಯನ್ನು ಮಾಡಿದ್ದಾನೆ. ಮತ್ತು ಅವರೇನು ನೀವಂದಿರಲ್ಲ, ಇಲ್ಲ ನಮಗೆ ಅನ್ಯಾಯ ಆಗತ್ತದ ಹಂಗೆ ಅಂದಿರಲ್ಲ. ಬರುವಂಥ ದಿನಮಾನಗಳಲ್ಲಿ ನನ್ನ ಕ್ಷೇತ್ರದ ಜನರಿಗೆ ಅವರ ವಿಶ್ವಾಸಕ್ಕೆ ಚ್ಯುತಿ ಬರದ ಹಾಗೆ ಸಂಪೂರ್ಣವಾಗಿ ನನ್ನ ಕುಟುಂಬದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನನ್ನ ಕ್ಷೇತ್ರದ ಜನರ ನಾ ಸೇವೆಯನ್ನು ಮಾಡ್ತೀನಿ, ಅವ್ರ ಸಂರಕ್ಷಣೆಯನ್ನು ಮಾಡ್ತೀನಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ಬೋದು. ಅಜಿತ್ ಕೋತ್, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ.